ಫುಲ್ ಬೇಯಿಸಿರೋದು ತಿನ್ಬಾರ್ದು. ಸ್ವಲ್ಪ ಬೇಯಿಸಿರೋದ್ರಲ್ಲಿ ಸ್ವಲ್ಪ ಕಮ್ಮಿ ಇರೋದು ತಿಂದರೆ ಚಂದ. ಇಲ್ಲಿ ಅಡುಗೆ ಮಾಡ್ತಾರೆ, ಅಲ್ಲಿ ಮಟನ್ ಹೊಡಿತಾರೆ, ಇಲ್ಲಿ ಅಡುಗೆ ಮಾಡ್ತಾರೆ, ಆಮೇಲೆ ಅಲ್ಲಿ ಬಡಿಸ್ತಾರೆ. ಮಸಾಲೆ ಅಂತೂ ಹೆವಿ ಇದೆ, ಖಾರ ಅಂತೂ ವಿಪರೀತ ಇದೆ. ಮಟನ್ ನೋಡಿ ಫುಲ್ ಅಂದ್ರೆ ಫುಲ್ ಹಾರ್ಡು. ಆವಾಗಿಂದ ಗಲಾಟೆ ಮಾಡ್ತಾನೆ ಅವರೇ. ಕಡೆ ಆದ್ರೆ ಬೇಯಿಸಿರೋ ಅನ್ನ ಹಾಕ್ತಾರೆ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಹಿಟ್ಟು ಹಾಕ್ತಿದ್ದಾರೆ. ಅಕ್ಕಿ ಬಿಸಿ ಬಿಸಿ ಮುದ್ದೆ ಬಂತು. ಹಾಗೆ ಇಲ್ಲಿ ಮಟನ್ ಕರಿನ ಕೊಟ್ಟಿದ್ದಾರೆ. ಹಿಂಗ ಅಡ್ಡ ಬರ್ತಾ ಇರ್ತಾರೆ, ಏನ್ ಮಾಡಕ್ಕಾಗಲ್ಲ. ಜಾಗ ಹುಡ್ಕೋಷ್ಟ್ರಲ್ಲಿ ಸಾಕಾಗೋಯ್ತೈತೆ ನನಗೆ. ಅದೇನಾ? ಎರಡಿದ್ಯಾ? ಅಲ್ಲೋಗೋಣ, ಜನ ಜಾಸ್ತಿ ಇರೋ ಕಡೆ. ಫೈನಲಿ ಜಾಗ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇನಾ? ನಮಸ್ಕಾರ. ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಎಲ್ರು ಕೂಡ ಆರಾಮಾಗಿದ್ದೀರ ಅಂತ ಭಾವಿಸ್ತಾ ಒಂದ್ ಒಳ್ಳೆ ಫುಡ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಪಕ್ಕದ ರಾಜ್ಯಕ್ಕೆ ಬಂದಿದ್ದೀನಿ, ಅದೇ ನಮ್ಮ ತಮಿಳುನಾಡಲ್ಲಿ ಕೃಷ್ಣಗಿರಿಯಲ್ಲಿ ಡೈಲಿ ಅಂದ್ರೆ ವಾರಕ್ಕೆ 4 ದಿನ ಸಂತೆಯಲ್ಲಿ ಬಾಡೂಟ ನಡೆಯುತ್ತೆ. ಇಲ್ಲಿ ಒಳ್ಳೆ ನಮ್ಮ ಮಾರಿ ಹಬ್ಬ ಹೆಂಗ್ ನಡೆಯುತ್ತೋ ಅಲ್ಲಿ ಮನೆಗಳಿಗೆಲ್ಲ ಕರೆಸಿ ನಾನ್ ವೆಜ್ ಮಾಡಾಕ್ತಿವಲ್ಲ, ಅದೇ ತರ ಇಲ್ಲಿ ಸಂತೆ ಬಾಡೂಟ ನಡೆಯುತ್ತೆ. ಅನ್ಲಿಮಿಟೆಡ್ ರೈಸ್ ಇರುತ್ತಂತೆ. ಸೊ ತುಂಬಾ ದಿನ ಅನ್ಕೋತಿದ್ದೆ ಈ ಜಾಗಕ್ಕೆ ಬಂದು ಮಾಡ್ಬೇಕು ವಿಡಿಯೋನ ಅಂತ. ಆದ್ರೆ ಕಾಲ ಕೂಡ ಬಂದಿನಲ್ಲ, ಕಾಲ ಕೂಡ ಬಂದು ಶಿಸ್ತಾಗೆ ಬಂದ್ಬಿಟ್ಟಿದೀನಿ. ವಾರದಲ್ಲಿ 4 ದಿನ ಒಂದೊಂದು ಸಂತೆಯಲ್ಲಿ ಒಂದೊಂದು ಜಾಗದಲ್ಲಿ ಇದನ್ನ ಮಾಡ್ತಾರೆ. ಇವತ್ತು ಮಾಡಿರೋ ಜಾಗದಲ್ಲಿ ಹೆಸರು ನೆನಪಾಗ್ತಾ ಇಲ್ಲ, ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಅಂತ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಜಾಗದಲ್ಲಿ ನೋಡ್ಕೋಬಹುದು. ಸೋಮವಾರ, ಮಂಗಳವಾರ, ಬುಧವಾರ ಹಾಗೂ ಶುಕ್ರವಾರ ಇರುತ್ತೆ. ಗುರುವಾರ, ಶನಿವಾರ, ಭಾನುವಾರ ನಿಮ್ಗೆ ಈ ತರ ಸಂತೆ ಬಾಡೂಟ ಸಿಗಲ್ಲ. ನಾನು ಕೂಡ ಹುಡ್ಕೊಂಡು ಬಂದಿದ್ದೀನಿ. ಬರೋಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಒಂದ್ ಕಡೆ ನೋಡಿದ್ರೆ ಫುಲ್ ಕ್ರೌಡು, ಜಾಗ ಯಾವಾಗಲೂ ಖಾಲಿನೇ ಇರುತ್ತೆ, ಆದ್ರೆ ಒಂದ್ ಕಡೆ ಫುಲ್ ಕ್ರೌಡು. ಈ ಕಡೆ ನೋಡಿದ್ರೆ ದನಗಳ ಸಂತೆ ನಡೀತಿದೆ, ಇನ್ನೊಂದ್ ಕಡೆ ನೋಡಿದ್ರೆ ಕುರಿ ಸಂತೆ ನಡೀತಿದೆ. ಸೊ ಇಷ್ಟು ನಡೀತಾ ಇರೋದು. ನಮಗೆ ಜಾಗ ಹುಡ್ಕೋಷ್ಟರಲ್ಲಿ ಸಾಕಾಗೋಯ್ತು. ಯಾಕಂದ್ರೆ ಎಂಟ್ರೆನ್ಸ್ ಇರೋದೇ ಎಲ್ಲೋ, ಈ ಏನದು ಹೋಟ್ಲಿರೋ ಜಾಗನೇ ಎಲ್ಲೋ. ಅವರು ಇವ್ರನ್ನ ಕೇಳ್ಕೊಂಡು ತಮಿಳ್ ಬೇರೆ ಕರೆಕ್ಟಾಗಿ ಬರಲ್ಲ, ಅರ್ಧಂಬರ್ಧ ತಮಿಳ್ ಮಾತಾಡ್ಕೊಂಡು ಜಾಗ ಹುಡ್ಕೋಷ್ಟರಲ್ಲಿ ಸಾಕಾಯ್ತು. ಅದೇ ಟೈಮ್ಗೆ ಒಬ್ಬ ಫ್ರೆಂಡ್ ಸಿಗ್ದ, ಅವ್ನು ಇಲ್ಲೇ ಇರೋದು. ಅವನ್ನ ಕೇಳಿ, ಅವನ್ನ ಫೋನ್ ಮಾಡಿ, ಅವನ್ನ ಕರೆಸಿ, ಅವ್ನ ತಮಿಳಲ್ಲಿ ಅವ್ನು ಮಾತಾಡಿಸಿ ಈ ಜಾಗ ಕರ್ಕೊಂಡ್ಬಂದು ಬಿಟ್ಟ ಕೊನೆಗೂನು. ಸೊ ಅವನಿಗೊಂದು ಥ್ಯಾಂಕ್ಸು. ಈಗ ನಾನು ಹಿಂದೆ ಕಾಣಿಸ್ತಿದ್ಯಲ್ಲ, ಇದೇ ಸಂತೆ ಬಾಡೂಟ. ಒಳಗೋಗೋಣ, ಸರಿಯಾಗಿ ಬಾರ್ಸನ ಓನರ್ನ ಮಾತಾಡ್ಸೋಣ. ಅವ್ರು ತಮಿಳಲ್ಲೇ ಮಾತಾಡ್ತಾರೆ. ಆಯಾ ಸ್ಟೇಟಿಗೆ ಬಂದಾಗ ಅವ್ರ ಭಾಷೆ ಮಾತಾಡಿದ್ರೆ ಅದೇ ಚಂದ. ಈಗ ಓನರ್ನ ಮಾತಾಡ್ಸಕ್ ಹೋಗೋಣ. ತಮಿಳಲ್ಲಿ ಮಾತಾಡೋದು ನಾನು ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಹೇಳ್ತೀನಿ. ಸೊ ನೀವು ಆಮೇಲೆ ತಮಿಳಲ್ಲಿ ಮಾತಾಡ್ತೀನೋ ಗುಂಡ ಅಂತೆಲ್ಲ ಎಲ್ಲ ಹೋಗ್ಬೇಡಿ ಕಮೆಂಟ್ ಅಲ್ಲಿ. ನನಗೆ ಬರೋದೇ ಅರ್ಧಂಬರ್ಧ ತಮಿಳು. ನೀವು ಬೈದು ಯಾಕೆ ಇದ್ ಮಾಡ್ತೀರಾ? ನಾನು ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು ನಿಮ್ಗೆ ಕನ್ನಡದಲ್ಲಿ ಹೇಳ್ತೀನಿ. ಬನ್ನಿ ಒಳಗೋಗೋಣ. ಇವರೇ ಓನರು. ಓನರ್ನ ಮಾತಾಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಅಣ್ಣ ನಮಸ್ಕಾರ. ನಮಸ್ಕಾರ. கொஞ்சம் தமிழ் வருது, கோச்சுக்காதங்க. ஒண்ணும் இல்ல, பரவாயில்ல. உங்க பேரு, எத்தனை வயசுல இது ஸ்டார்ட் பண்ணிட்டு அது சொல்லுங்க. என் பேர் ராஜேந்திரன். கீதா சந்தகரி ஹோட்டல். இது வந்து 70 வருஷமா நடக்குது. 70 இயர்ஸ் ஓடுது. எங்க வைஃப் கீதா, அவங்க அப்பா, அவங்க அம்மா காலகாலமா நடத்திட்டு வராங்க. வெள்ளிக்கிழமை குந்தாரப்பள்ளி சந்தை, செவ்வாய்க்கிழமை வட்டரப்பள்ளி, புதன்கிழமை உரப்பம்,
சனிக்கிழமை கந்திலி, வியாழக்கிழமை புதுப்பேட்டை. 5 சந்தை, வாரத்துக்கு 5 சந்தை. ಅಂಜಿ ಸಂತೆ ಅಂಜಿ ಸಂತೆ. ಸೋಮವಾರ ಮಂಗಳವಾರ ம் ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ஃப்ரைடே, ಫ್ರೈಡೇ ಸಂಡೇ ಸಂಡೇ இருக்குதா சாட்டர்டே. சண்டே இல்ல, சாட்டர்டே இருக்குது சண்டே இல்ல சண்டே இல்ல. வாரத்துக்கு 5 சந்தை நடக்குது. ಮಂಡೇ ಹೆಂಗೆ மண்டே இல்ல, சண்டே மண்டே கிடையாது. ಸಂಡೇ ಮಂಡೇ கிடையாது மத்த நாள் எல்லாம் ಓಕೆ ಓಕೆ இது காலையில 7 மணிக்கு ஸ்டார்ட் ஆயிடும். காலையில கறி, ஆ. மட்டனு, ஆ. வறுவல், ಬರುವಲೆ ಅಂದ್ರೆ ಫ್ರೈಯಾ ஃப்ரை, ஆ. களி. களி வந்து 50 ரூபாய், ஆ. கறி சாப்பாடு 150 ரூபாய். ஒரு கேஜி ஃப்ரை பண்ணி கொடுத்தா 1000 rupees, 1000 ரூபாய். ஒரு கேஜி ಫ್ರೈ பண்ணிட்டு ಕೊಟ್ಟ 1000 rupees 1000 rupees. பச்சை கறி வாங்கினாக்கா 800 ரூபாய், 800. பச்சைக்கறி மட்டன் சாம்பார் மட்டன் மொத்தம் அப்படியே போட்டு கொடுப்பாங்க. மட்டன் அங்க ரா மட்டன் ரா மட்டன் எவ்வளவு கேஜி? அது 800. 800 இது வந்து ஃப்ரை பண்ணி கொடுத்தா 1000 rupees. ಫ್ರೈ 1000 ஒரு கிலோக்கு. ஒரு கிலோக்கு. ஹாஃப் கேஜினா 500. ಹಾಫ್ ಕೆಜಿ ಅಂದ್ರೆ 500 ஒரு தலை ஃப்ரை, ஃபுல் தலை, ಫುಲ್ ತಲೆ ஹெட் அப்படின்னா 850 850 ಕೆಜಿ கேஜி. பிரெயின் மொத்தம் ஒன்று 100 rupees. 100 rupees ಬ್ರೈನ್. போட்டி மட்டன் ಹಾ ஃப்ரை வந்து 100 rupees ஒரு கப்பு. ಟೈಮಿಂಗ್ಸ್ என்ன? மார்னிங் 7 to காலையில 7 மணிக்கு ஆரம்பிச்சாக்க ஆ. சந்தை ஆளுங்கெல்லாம் மாட்டு சந்தை, ஆட்டு சந்தையில இருந்து சாப்பிடுவாங்க. ஆ. மதியம் வந்து ஃப்ரை வெளியில இருந்து வருவாங்கல்லாம். ஆஹா. பெங்களூர், ஒசூர் இந்த மாதிரி வந்து ஆர்டர் பண்ண 1 கேஜி 2 கேஜி 3 கேஜி ஃபோன் பண்ணிட்டு ஆர்டர் பண்ணிட்டு வந்து சாப்பிடுவாங்க. இப்போ அவங்களுக்கு தகுந்த மாதிரி, டேஸ்ட்டுக்கு தகுந்த மாதிரி நாங்கள் கொடுப்போங்க. அதுக்கு காலையில் 7 மணிலேருந்து சாயந்தரம் 5 மணி வரைக்கும் கடை இருக்கும். ಸಂಜೆ 6 o'clock சந்தை 6 o'clock வரைக்கும். ஆமா இருக்கும். ಪ್ರೈಸ್ ಎವಳ ஒரு ಮುದ್ದೆ? ஒரு முத்தை மொத்த காலி முத்தை மொத்தம் 50 ரூபாய், 50 rupees. 50 rupees ಖಾಲಿ ಮುದ್ದೆ 50 rupees. காலி ரைஸ் வந்து 50. ಖಾಲಿ ರೈಸ್ 50. மட்டன் சேர்த்தனாக்க 150. ಮಟನ್ மட்டன் ரைஸ், ಮಟನ್ ರೈಸ್ 150. ಮಟನ್ ಮುದ್ದೆ 150. ಅನ್ಲಿಮಿಟೆಡ್ லிமிட். ರೈಸ್ ரைஸ் வந்து 50 rupees. லிமிಟೆಡ್. எக்ஸ்ட்ரா தேவைன்னா 40 rupees. எக்ஸ்ட்ரா ஒன்னு 40 rupees. 40 rupees. அன்லிமிட்டெட் இல்ல, லிமிட்டெட். லிமிட் தான். லிமிட் தான். ஓகே ஓகே. இது வந்து ஒரு 60 years வந்து ரன் பண்ணுவோம். 60 years ஆமா ரன் பண்ணுவது. அந்த சந்தைக்கு வாரத்துக்கு 5 சந்தை போறாங்க நாங்க. வாரக்கு 5 உங்களுதா? ஆமா எங்களுதான். எங்களுதா வாரக்கு 5 சந்தை. இது வந்து வள்ளியம்மா ஹோட்டல்னு வாங்க. அப்போ அது அவங்க இறந்துட்டாங்க. 60-70 வருஷம் வந்தாங்க, அவங்க இறந்துட்டாங்க. அவங்க பசங்க பேத்திங்க நடத்துறாங்க இப்போ. ஆமா. நன்றி ಅಣ್ಣ. ಥ್ಯಾಂಕ್ ಯು. ಸೊ ಇದು ಸಂತೆಬಾಡೂಟದ ಜಾಗ. ಇಲ್ಲಿ ಮುದ್ದೆ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಬೇಕು. ಟೇಬಲ್ ಗಿಬಲ್ ಎಲ್ಲ ಇರಲ್ಲ. ರೈಸ್ ಬಂದು ಲಿಮಿಟೆಡ್ ಆಗಿರುತ್ತೆ. ಇಲ್ಲೇ ಮಟನ್ ಹೊಡಿತಾ ಇರ್ತಾರೆ. ನೋಡ್ಬೋದು. ಇಲ್ಲೇ ಮಟನ್ ಹೊಡಿತಾ ಇರ್ತಾರೆ. ಸೊ ಇಲ್ಲಿ ನಿಮ್ಗೆ ಎಲ್ಲ ತರದ ಐಟಮ್ಗಳು ಸಿಗುತ್ತೆ. ಇದು ಮಟನ್ ಕರಿ ಆಯ್ತಾ. ಇದು ಸಾಂಬಾರ್ ಅಷ್ಟೇ. ಇಲ್ಲಿ ನೋಡಿ ಬೋಟಿ ರೆಡಿ ಮಾಡಿ ಇಟ್ಟಿದ್ದಾರೆ. ಎತ್ತಿ ಇಲ್ಲಿ ಹಾಕಿ ಇದು ಮಾಡ್ತಾ ಇರ್ತಾರೆ. ಇದು ಬೋಟಿ ಫ್ರೈ ಅಂತ ಹೇಳಿದ್ರು. ಬೋಟಿ ಕುದೀತಿರ್ಬೇಕು. ಇಲ್ಲಿ ರೈಸ್ ಇದೆ. ಇದು ಕೂಡ ಮಟನ್. ಸೊ ಅಲ್ಲಿ ಮುದ್ದೆ. ಸೊ ಅಲ್ಲಿ ಇಲ್ಲಿ ಅಡಿಗೆ ಮಾಡ್ತಾರೆ. ಅಲ್ಲಿ ಮಟನ್ ಹೊಡಿತಾರೆ, ಇಲ್ಲಿ ಅಡಿಗೆ ಮಾಡ್ತಾರೆ, ಆಮೇಲೆ ಅಲ್ಲಿ ಬಡಿಸ್ತಾರೆ. ಇಲ್ಲಿ ಸಂತೆ ಇದು. ನೀವು ನೋಡಿ ಫುಲ್ ಸಂತೆ. ಇದು ದನಗಳ ಸಂತೆ. ಆ ಕಡೆ ಅಲ್ಲಿ ನಿಮ್ಗೆ ಆ ಕಡೆ ಮರ ಕಾಣಿಸ್ತಿದೆಯಲ್ಲ, ಆ ಕಡೆ ನಿಮ್ಗೆ ಕುರಿಗಳ ಸಂತೆ. ಅದು ತೋರಿಸ್ತೀನಿ ಅಲ್ಲಿ ಹೋಗಿ. ಈಗ ಇಲ್ಲಿ ನೋಡಿ ಇದು ಮುದ್ದೆ ಮಾಡ್ತಾ ಇರೋದು. ಇವರು ಮುದ್ದೆಗೆ ನಾರ್ಮಲ್ ಆಗಿ ನಮ್ ಕಡೆ ಆದ್ರೆ ಬೇಯಿಸಿರೋ ಅನ್ನ ಹಾಕ್ತಾರೆ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಹಿಟ್ಟು ಹಾಕ್ತಿದ್ದಾರೆ. ಅಲ್ಲಿ ಅಕ್ಕಿ ನುಚ್ಚು ಹಾಕ್ಬಿಟ್ಟು ಆಮೇಲೆ ರಾಗಿ ಹಸಿಟ್ಟು ಹಾಕ್ತಾರೆ. ಸೊ ಎರಡು ಮಿಕ್ಸ್ ಮಾಡಿ ಇವರು ಮುದ್ದೆನ ಮಾಡೋದು. ನಾರ್ಮಲ್ ಮುದ್ದೆ ಅಲ್ಲ ಅಲ್ವಾಕ? ಅದು ರೈಸ್ ಪುಡಿ ಅಲ್ಲ, ರೈಸ್ ಪುಡಿ. ಅದು ರಾಗಿ ಪುಡಿ ಮಿಕ್ಸ್ ಪನ್ನಿಟ್ಟು ಮುದ್ದೆ ಪನ್ನಿ. ನಂದು ಅರ್ಧಂಬರ್ಧ ತಮಿಳು, ಬೇಜಾರ್ ಮಾಡ್ಕೋಬಿಡಿ. ನಿತಿನ ಹೆಂಗ ಅನಿಸ್ತಿದೆ? ಏನ್ ಚೆನ್ನಾಗಿದೆ? ಇನ್ನ ತಿಂದಿಲ್ಲ, ತಿನ್ಬೇಕು. ಟೇಸ್ಟ್ ಎಲ್ಲ ಕಣ. ವೈಬ್ಸ್ ಹೆಂಗಿದೆ? ಅಲ್ಲೋಡಲ್ಲಿ ಫುಲ್ ಹಸ್ಗಳು. ಆ ಕಡೆ ತೋರ್ಸ್ಬೇಕು ಬ್ರೋ. ಹಸ್ಕೊಳ. ಇಲ್ಲಿ ನೋಡಿದ್ರೆ ಸಂತೆ ಬಾಡೂಟ ಫುಲ್ಲು. ಬೆಳಗ್ಗೆ ಬಂದಿದೀವಿ. ಏನ್ ಅನಿಸ್ತಾ ಇದೆ? ಚೆನ್ನಾಗ್ ತಿನ್ನದ, ಬೆಂಗಳೂರಿಗೆ ಹೋಗೋದ ಆರಾಮಾಗಿ. ಅಯ್ಯಪ್ಪ ನಾ ಅಡ್ಡ ಬರ್ಬೇಡಿ. ಇಡಿ. ಸೊ ಇಲ್ಲಿ ನೆಲದ ಮೇಲೆ ಕುತ್ಕೋಬೇಕು. ಯಾವ್ದೇ ರೀತಿ ಟೇಬಲ್ ಗಿಬಲ್ ಎಲ್ಲ ಇರಲ್ಲ. ಚಾಪೆ ಹಾಸಿರ್ತಾರೆ. ಇಲ್ಲಿ ಯಾರೇ ಬಂದ್ರು ಇಲ್ಲೇ ಕುತ್ಕೋಬೇಕು. ವೈಬ್ಸ್ ಮಾತ್ರ ಸೈಕ್ ಆಗಿದೆ. ಒಳ್ಳೆ ಯಾವ್ದೋ ನಾನು ಊರ್ಗ್ ಹೋಗಿ ಹಬ್ಬದ ಊಟಕ್ಕೆ ಹೋಗಿದ್ದೀನಿ ಅನ್ನೋ ತರ. ಅಂದ್ರೆ ಮಾರಿ ಹಬ್ಬ, ನಮ್ ಕಡೆ ಎಲ್ಲ ಮಾರಿ ಹಬ್ಬ ಎಲ್ಲ ಮಾಡ್ತಾರಲ್ಲ, ಆ ತರ ಫೀಲ್ ಬರ್ತಿದೆ. ಸಂತೆ ಬಾಡೂಟ ಇಲ್ಲಿ ತುಂಬಾ ಫೇಮಸ್. ಮುದ್ದೆ ಬಂತು, ಬಿಸಿ ಮುದ್ದೆ ಬಂತು. ಹಾಗೆ ಇಲ್ಲಿ ಮಟನ್ ಕರಿನ ಕೊಟ್ಟಿದ್ದಾರೆ. ಹಿಂಗ್ ಆಟ ಬರ್ತಾ ಇರ್ತಾರೆ, ಏನ್ ಮಾಡಕ್ಕಾಗಲ್ಲ. ಸೊ ಮಟನ್ ಕರಿನ ಕೊಟ್ಟಿದ್ದಾರೆ. ಇನ್ನ ಇವ್ರ ಹತ್ರ ಸ್ಪೇರ್ ಪಾರ್ಟ್ಸ್ ಇದೆ. ಈ ಬೋಟಿ ಇದೆಲ್ಲ ಸಿಗುತ್ತೆ.
ಹಾಗೆ ಇವಾಗ ನಾನು ತಟ್ಟೆಗೆ ಮುದ್ದೆ ಹಾಗೂ ಚಿಕನ್ ಹಾಕ್ಸ್ಕೊಂಡಿದ್ದೀನಿ. ಸೊ ಒಂದೊಂದಿನ ಒಂದೊಂದ್ ಸಂತೆಯಲ್ಲಿ ಇಲ್ಲಿ ನಡೀತಾ ಇರುತ್ತೆ. ಸೊ ನೀವು ಯಾವ್ದಾವ್ದು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ, ಸಾರಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಈಗ ಮುದ್ದೆ ಮತ್ತೆ ಮಟನ್ ಫುಲ್ ಬಿಸಿ ಬಿಸಿ ಆಗಿದೆ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ಸೊ ಹೇಳದ್ನಲ್ಲ ಗಿಜಿ 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 ಅಂತ ಇರ್ತಾರೆ ಹಿಂಗೆ. ಸೊ ಈಗ ಮಟನ್ ಮತ್ತೆ ಮುದ್ದೆ ಇದೆ. ಇನ್ನ ಮುದ್ದೆ ಸ್ಪೆಷಲ್ ಏನು ಅಂತ ಅಂದ್ರೆ ಇವರು ಮುದ್ದೆಗೆ ನಮ್ ತರ ರಾಗಿ, ಹಾಗೆ ಒಂದೊಂದ್ ಕಡೆ ನಮ್ಮ ಕೆಲವೊಂದು ಪ್ರಾಂತ್ಯಗಳಲ್ಲಿ, ಅಂದ್ರೆ ನಮ್ಮ ಕರ್ನಾಟಕ ಸ್ಟೈಲಲ್ಲೇ ಕೆಲವೊಂದು ಪ್ರಾಂತ್ಯಗಳ ಅನ್ನನ ಮಿಕ್ಸ್ ಮಾಡ್ತಾರೆ, ಅಂದ್ರೆ ಬೇಯಿಸಿರೋ ಅನ್ನನ ಮಿಕ್ಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಹೆಂಗೆ ಅಂತ ಅಂದ್ರೆ ಮುದ್ದೆನ ನಿಮ್ಗೆ ಅಕ್ಕಿ ಹಿಟ್ಟನ್ನ ಪುಡಿ ಮಾಡಿಸ್ಕೊಂಡು, ಅಂದ್ರೆ ಮಿಲ್ಕ್ ಹಾಕ್ಸ್ಕೊಂಡು ಪುಡಿ ಆದ್ಮೇಲೆ ಆಮೇಲೆ ರಾಗಿ ಹಿಟ್ಟು ಎರಡು ಕೂಡ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದರಲ್ಲಿ ಮುದ್ದೆ ಮಾಡ್ತಾರೆ. ಫಸ್ಟ್ ಅಕ್ಕಿ ಹಿಟ್ಟು ಹಾಕ್ತಾರೆ, ಆಮೇಲೆ ರಾಗಿ ಹಿಟ್ಟು ಹಾಕ್ತಾರೆ. ಇನ್ನ ಮಟನ್, ಸೊ ಇದು ಮುದ್ದೆ ಹೇಳಿದ್ನಲ್ಲ, ಮುದ್ದೆ ನೋಡಿ ನೀವೆಲ್ಲ ನೋಡ್ಬೋದು, ವೈಟ್ ಬ್ರೌನ್ ಒಂದು ಮುದ್ದೆ. ಮುದ್ದೆಯಲ್ಲಿ ನಿಮ್ಗೆ ರಾಗಿ ಹಾಗೂ ಅಕ್ಕಿ ಮಿಕ್ಸ್ ಆಗಿರುತ್ತೆ. ಇನ್ನ ಮಟನ್ ಅಂತೂ ಫುಲ್ ಹಾರ್ಡ್ ಇದೆ, ಹೆವಿ ಹಾರ್ಡು. ಸೊ ರಾಗಿ ಮುದ್ದೆನ ನೀಟಾಗಿ ಅನ್ಸ್ಕೊಂಡು ಸಾಫ್ಟ್ ಆಗಿದೆ ಮುದ್ದೆ. ಮಟನ್ ಮಸಾಲೆ ಅಂತೂ ಹೆವಿ ಇದೆ, ಖಾರ ಅಂತೂ ವಿಪರೀತ ಇದೆ. ಮಟನ್ ನೋಡಿ ಫುಲ್ ಅಂದ್ರೆ ಫುಲ್ ಹಾರ್ಡು. ಇಲ್ಲಿನ ಜನಕ್ಕೆ ಇದೆ ಇಷ್ಟ ಆಗೋದು, ನಮ್ಗೆ ಸಾಫ್ಟ್ ಆಗಿರ್ಬೇಕು, ಇಲ್ಲಿ ಹಾರ್ಡ್ ಆಗಿರ್ಬೇಕು. ಮಸಾಲೆ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾ ಅಂದ್ರೆ ಓಕೆ ಮ್ಯಾನೇಜಬಲ್. ಖಾರ ಜಾಸ್ತಿ ಇದೆ, ಖಾರ ಜಾಸ್ತಿ ಇದೆ. ಆ ಕಡೆ ಆಡ್ತಾರೆ, ಅದಕ್ಕೆ ಆ ಕಡೆ ನೋಡ್ತಾ ಇದ್ದೆ. ಖಾರ ಜಾಸ್ತಿ ಇದೆ. ಈ ಮಸಾಲೆ ಪುಡಿಗಳು ಅಷ್ಟೇ ಸ್ವಲ್ಪ ಜಾಸ್ತಿನೇ. ಇಲ್ಲಿನ ಜನಕ್ಕೆ ಇದು ಇಷ್ಟ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಚ್ಕೊಂಡ ತಗೊಂಡು ಇಲ್ಲಿ ಸಂತೆಗೆ ಬರ್ತಾರಲ್ಲ, ಅವ್ರಿಗೆ ಖಾರವಾಗಿದ್ರನೆ ಚಂದ, ಹಾಗೆ ಮಟನ್ ಹಾರ್ಡ್ ಆಗಿದ್ರನೆ ಚಂದ. ಸೊ ನಮ್ಗೆ ಮಟನ್ ಸಾಫ್ಟ್ ಆಗಿರ್ಬೇಕು. ನೆಕ್ಸ್ಟ್ ರೈಸ್ ಹಾಕ್ಸ್ಕೊತೀನಿ. ಈಗ ತಿನ್ಬಿಟ್ಟು ರೈಸ್ ಅಲ್ಲಿ ಸಿಗ್ತೀನಿ. ಅಣ್ಣ ಎಂದ ಊರು? ತಿರುಪತ್ತೂರು. ಕನ್ನಡ ಬರುತ್ತಾ? ಹೆಂಗೆ? ರಾಜುಬಾಯಿ ಅಂತ. ನೀವು ರಾಜುಬಾಯಿ ಅಂತನಾ? ಯಾಕೆ ಇಲ್ಲೆಲ್ಲ ಮಟನ್ ಆಡೇ ಇದೆಯಲ್ಲ? ಅಣ್ಣ ನಿಮ್ಗೆ ಮಟನ್ ಆಡೇ ಇರ್ಬೇಕು, ಖಾರ ಜಾಸ್ತಿ, ಖಾರ ಇರ್ಬೇಕು, ಒಳ್ಳೆ ಟೇಸ್ಟ್ ಬರುತ್ತೆ. ನಿಮ್ಗೆ ಮಟನ್ ನೀವು ನಾರ್ಮಲ್ ಆಗಿ ಬರ್ತಾ ಇರ್ತೀರಾ ಇಲ್ಲಿಗೆ? ಮತ್ತೆ ಕುರಿ ವ್ಯಾಪಾರ ಮತ್ತೆ ವಾರ ವಾರ ಕುರಿ ವ್ಯಾಪಾರಕ್ಕೆ ನಾರ್ಮಲ್ ಆಗಿ ಬರ್ತಾ ಇರ್ತೀರಾ. ಸೊ ಫೈನಲಿ ಬೋಟಿ ಬಂತು. ಬೋಟಿ ಹಾಕಿದ್ರು ಕೊನೆಗೂನು. ಸರಿ ಮಟನ್ ಹಾಕ್ತಾರೆ. ಇಲ್ಲಿ ನಿಮ್ಗೆ ಒಂದಿಷ್ಟು ರೈಸ್ ಅನ್ಲಿಮಿಟೆಡ್ ಅನ್ಸುತ್ತೆ. ಸೊ ಮಟನ್ ಇದು ಸ್ವಲ್ಪ ಕಡೆ ಸರ್ಸ್ಬಿಟ್ಟು ಅದ್ರ ಬೋಟಿನ ಸರ್ಸ್ಬಿಟ್ಟು ಅನ್ನನ ನೀಟಾಗಿ ಕಲಿಸ್ಕೊಂಡು ತೃಪ್ತಿ ಬರುತ್ತೆ. ಬೋಟಿ ತಿನ್ನೋಣ. ಅಷ್ಟು ಖಾರ ಇಲ್ಲ, ಮೀಡಿಯಂ ಖಾರ, ಟೇಸ್ಟ್ ಓಕೆ, ಬಟ್ ಆ ಸ್ಮೆಲ್ ಇನ್ನೂ ಹೋಗಿಲ್ಲ. ಬೋಟಿದು ಸ್ಮೆಲ್ ಹಂಗ ಹೊಡಿತಿದೆ, ಮಗ ಕುಡಿತೀನಿ. ಆ ಸ್ಮೆಲ್ ಹೋಗಿದ್ರೆ ಟೇಸ್ಟ್ ಚೆನ್ನಾಗಿರೋದು ಅನ್ಸುತ್ತೆ. ಆ ಸ್ಮೆಲ್ ಹೋಗ್ಬೇಕಿತ್ತು. ಓಕೆ, ನನಗೆ ಮಟನ್ ಕರಿ ಇಷ್ಟ ಆಯ್ತು ಬೋಟಿಗಿನ. ಬೋಟಿ ಖಾಲಿ ಮಾಡೋಷ್ಟರಲ್ಲಿ ಒಂಥರ ಮಗು ಕೊಡದ್ ಬಿಡುತ್ತೆ. ಬಟ್ ಮಟನ್ ಕರಿ ಚೆನ್ನಾಗಿದೆ. ಖಾರ ತಿನ್ನೋದಂತ ಹೇಳ್ ಮಾಡ್ಸಿರೋದು. ಮಟನ್ ಹಾಕ್ಸ್ಕೊಂಡು ಮಟನ್ ತಿನ್ಕೋತೀನಿ. ಬೋಟಿ ಕಷ್ಟ ತಿನ್ನಕ್ಕೆ. ಹಾರ್ಡು ಸ್ಮೆಲ್ ಹೊಡಿತಿದೆ. ಊಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ. ಆಡಿದ್ರೇನೆ ಚಂದ. ಬೋಟಿ ಯಾವಾಗಲೂ ಸ್ವಲ್ಪ ಆಡಿದ್ರೇನೆ ಚಂದ. ನಮ್ಮ ಮೈಗೆ ಬಂದು ಬೇಯಿಸಿರೋದು ಪೂರ್ತಿ ತಿಂದರೆ ಅದು ಹೋಗೋದು ಗೊತ್ತಾಗಲ್ಲ. ಸ್ವಲ್ಪ ಆಡಿದ್ರೆ ನಮ್ಮ ಹೊಟ್ಟೆಲಿ ಇರುತ್ತೆ ಯಾವಾಗೂ. ಹೌದು, ಟೇಸ್ಟ್ ಹಂಗೆ ಇರುತ್ತೆ. ಟೇಸ್ಟ್ ನೋಡಬಾರ್ದು. ಯಾವಾಗೂ
ಫುಲ್ ಬೇಯಿಸಿರೋದು ತಿನ್ಬಾರ್ದು. ಸ್ವಲ್ಪ ಬೇಯಿಸಿರೋದ್ರಲ್ಲಿ ಸ್ವಲ್ಪ ಕಮ್ಮಿ ಇರೋದು ತಿಂದರೆ ಚಂದ. ಪೂರ್ತಿ ಬೇಯಿಸಿಲ್ದೇ ಇರೋದು ತಿಂದರೆ ಮಜಾ ಇಲ್ಲ. ಓನರ್ ಇಲ್ಲೇ ಇದಾರೆ. ಮಟನ್ ಯಾಕೆ ಆಡಿರುತ್ತೆ ಅಂತ ಕೇಳೋಣ. ಅಣ್ಣ, ಮಟನ್ ಆಡಿ இருக்குதுல்ல, உங்களுக்கு மட்டன் ஆடு இருக்கா போதுமா? ஆடு இருந்து நல்லா இருக்கு. நல்லா இருக்கு. எங்களுக்கு எல்லாம் சாஃப்டா இதா நல்லா இருக்கு. இங்க வந்து ஹாஃப் பாயில் தான் சாப்பிடுவாங்க நிறைய பேர். ஹாஃப் பாயில். உங்களுக்கு வந்து ஃபுல் பாயில் வேணும். ஃபுல் பாயில் வேணும். பாயில் வேணும் உங்களுக்கு. அது மாதிரி டேஸ்ட் அது மாதிரி செஞ்சு கொடுக்குறேன் நான். ಸರಿ ಅಣ್ಣ, ಥ್ಯಾಂಕ್ ಯು. ಅಂತ ಇಂತ ಊಟ ಮುಗಿಸ್ಕೊಂಡು ಹೊರಗಡೆ ಬಂದೆ. ಯಾವ್ದೋ ಒಳ್ಳೆ ಮಾರಿ ಹಬ್ಬಕ್ಕೆ ಹೋಗಿ ಬಂದಂಗಾಯ್ತು. ಊರ್ ಕಡೆ ಅದೇ ಹೇಳದ್ನಲ್ಲ, ಊರಲ್ಲಿ ಮಾರಿ ಹಬ್ಬ ಮಾಡಿದ್ರೆ ಹಿಂಗೇನೆ ಕೂತ್ಕೊಂಡು ಬಾರಿಸ್ತಾ ಇರೋದೆ. ಸಾರಿ, ಸ್ಟಾರ್ಟಿಂಗ್ ಅಲ್ಲಿ ಅನ್ಲಿಮಿಟೆಡ್ ಅಂತ ಹೇಳಿದೆ, ಇದು ಬಂದು ಲಿಮಿಟೆಡ್ ಆಗಿರುತ್ತೆ. ನಿಮ್ಗೆ ಕೆಜಿ ಗಟ್ಲೆ ಮಾಂಸನೂ ಸಿಗುತ್ತೆ. ಹಾಗೆ ನಿಮ್ಗೆ ಹಾಫ್ ಕೆಜಿ ಬೇಕಂದ್ರೆ ಹಾಫ್ ಕೆಜಿ ಕೂಡ ಮಾಡ್ಕೊಡ್ತಾರೆ. ರಾ ಬೇಕಂದ್ರೆ ರಾ ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲದೆ ನಿಮ್ಗೆ ಫ್ರೈ ಮಾಡ್ಕೊಡ್ಬೇಕಾ 1 ಕೆಜಿ ಫ್ರೈ ಕೂಡ ಮಾಡ್ಕೊಡ್ತಾರೆ. ನೀವೇನೇನೋ ಬೆಂಗಳೂರಿಂದ ಹೊರಟಾಗ, ಹೊಸೂರಿಂದ ಹೊರಟಾಗ ಅಥವಾ ಹತ್ರ ಬಂದಾಗ ಫೋನ್ ಮಾಡಿದ್ರೆ ಸಾಕು, ಇವರು ನಿಮ್ಗೆ ನೀಟಾಗಿ ರೆಡಿ ಮಾಡಿ ನಿಮ್ಗೆ ಕೊಡ್ತಾರೆ. ಸೊ ನಿಮ್ಗೆ ಇಲ್ಲಿ ಕೆಜಿ ಗಟ್ಟಲೆ ಸಿಗುತ್ತೆ, ಹಾಫ್ ಕೆಜಿನೂ ಸಿಗುತ್ತೆ. ಹಂಗೆ ಪ್ಲೇಟ್ ಮೀಲ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಮುದ್ದೆ ಬಂದು 50 ರೂಪಾಯಿ ಆಗಿರುತ್ತೆ, ಮಟನ್ ಬಂದು 100 ರೂಪಾಯಿ ಆಗಿರುತ್ತೆ. ಎರಡು ಸೇರಿಸಿ 150 ರೂಪಾಯಿ ಆಗುತ್ತೆ. ರೈಸ್ ಬಂದು ಕೂಡ 50 ರೂಪಾಯಿ ಆಗಿರುತ್ತೆ. ಮಟನ್ ಬೇಕು ಅಂತಂದ್ರೆ 100 ರೂಪಾಯಿ ಆಗುತ್ತೆ. ಸೊ ಇಷ್ಟು ಅವ್ರು ತಮಿಳ್ ಹೇಳಿದ್ನ ನಾನು ಕಷ್ಟಪಟ್ಕೊಂಡು ನಿಮ್ಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇದು 5 ಜಾಗದಲ್ಲಿ ನಡೆಯುತ್ತಂತೆ, ಭಾನುವಾರ ಮತ್ತೆ ಸೋಮವಾರ. ನಾನು ಸೋಮವಾರನೂ ಇರುತ್ತೆ ಅನ್ಕೊಂಡಿದ್ದೆ, ಕನ್ಫ್ಯೂಸ್ ಆದೆ. ಸೊ ಭಾನುವಾರ ಸೋಮವಾರ ರಜೆ ಇರುತ್ತೆ, ಮಿಕ್ಕಿ ದಿನ ಎಲ್ಲ ಸಂತೆ ಇದೇ ತರ ಸಂತೆ ಬಡೂಟ ನಡೆಯುತ್ತೆ. ಎಲ್ಲೆಲ್ಲಿ ನಡೆಯುತ್ತೆ ಅನ್ಬಿಟ್ಟು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ಸುಮಾರು 60-70 ವರ್ಷದಿಂದ ಇದನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ನಿಮ್ಗೆ ಇಲ್ಲಿ ಬಂತು ಅಂದ್ರೆ ನೋಡಿ, ನಮ್ ಹಿಂದೆ ಕಾಣಿಸ್ತಿದೆಯಲ್ಲ, ಶುಕ್ರವಾರ ಬಂದ್ರೆ ಈ ಜಾಗ ನಿಮ್ಗೆ ಕಾಣ್ ಬರುತ್ತೆ. ಇನ್ ನೀವು ಒಳಗಡೆಯಿಂದ ಬರ್ಬೇಕು. ನೀವು ಆಲ್ಮೋಸ್ಟ್ ಅಲ್ಲಿ ಆಗ್ಲೇ ಖಾಲಿ ಆಗ್ತಾ ಇದೆ. ಸೊ ಮಧ್ಯಾಹ್ನಕ್ಕೆ ಇನ್ನೊಂದಷ್ಟು ಜನ ಬರ್ತಾರೆ ಅಂತ. ಇದು ಬೆಳಗ್ಗೆ ಜನ ಖಾಲಿ ಅದು, ಈಗ ಮಧ್ಯಾಹ್ನ ಒಂದಷ್ಟು ಜನ ಬರ್ತಾರೆ. ಸೊ ಇದೇ ಸಂತೆ ಬಾಡೂಟ. ನಿಮ್ಮ ಬೆಂಬಲ ನಂಗೆ ತುಂಬಾ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ವಿಡಿಯೋ ಅಲ್ಲೂ ಹಾಕಿರ್ತೀನಿ, ಲೈಕ್ ಮಾಡಿ, ಹಂಗೆ ಫಾಲೋ ಬಟನ್ ನ ಒತ್ಬಿಡಿ. ಇನ್ನ ವಾಪಸ್ಸು ಯೂಟ್ಯೂಬ್ ಬಂದು ಈ ವಿಡಿಯೋಗೆ ಲೈಕ್, ಆದಷ್ಟು ಜನಕ್ಕೆ ಶೇರ್ ಮಾಡಿ. ತಮಿಳ್ನಾಡು ಈ ಕಡೆ ಎಲ್ಲ ಹೋಗ್ತಾ ಇರ್ತಾರಲ್ಲ, ಅವ್ರು ಬಂದು ಇಲ್ಲಿ ಟ್ರೈ ಮಾಡ್ಲಿ, ಅವ್ರಿಗೂ ಈ ಜಾಗ ಗೊತ್ತಾಗ್ಲಿ. ಸೊ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ. ಈ ಒಂದು ಸಬ್ಸ್ಕ್ರೈಬ್ ನಂಗೆ ಎಷ್ಟು ಸಪೋರ್ಟ್ ಮಾಡ್ದಂಗ ಆಗುತ್ತೆ. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿವರೆಗೂ 4 ವರ್ಷ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರೆ ಇನ್ನೊಂದ್ಸೂರು ಸಪೋರ್ಟ್ ಮಾಡಿ, ತುಂಬಾ ಖುಷಿ ಆಗುತ್ತೆ. ಸೊ ಮುಂದಿನ ಒಳ್ಳೆ ವಿಡಿಯೋ ಸಿಗ್ತೀನಿ. ಈಗ ಟಾಟಾ, ಬೈ ಬಾಯ್.